ದಿನದಲ್ಲಿ ವಿಲ್ ಟೇಕ್ ಇಟ್ ಆನ್ ಪ್ರಯಾರಿಟಿ. ಜೆಟಿ ಪಾಟೀಲ್ ಇಲ್ಲ, ಪ್ರಶ್ನೋತ್ತರ ಮುಗಿದಿದೆ. ಈಗ ಲಿಖಿತ ಮೂಲಕ ಉತ್ತರಿಸಿದ ಪ್ರಶ್ನೆ ಮಂಡಿಸುವುದು. ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳಿಗೆ 247ನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಕಳೆದ 10 ದಿವಸದ ಹಿಂದೆ, ಅದಕ್ಕಿಂತಲೂ ಮುಂಚಿತವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡಿಕೊಂಡು ಸಂತ್ರಸ್ತರ ಏನು ಬೇಡಿಕೆ ಇದೆ ಅದನ್ನ ಸುದೀರ್ಘವಾಗಿ ಚರ್ಚೆ ಮಾಡಿದ ಸಂತ್ರಸ್ತರ ಪರವಾಗಿ ಉಪಮುಖ್ಯಮಂತ್ರಿಗಳ ಧನ್ಯವಾದಗಳು ಹೇಳ್ತೀನಿ. ಈಗ ನಮ್ದು ಬೇಡಿಕೆ ಇರೋದು 2880 ಕೋಟಿ ರೂಪಾಯಿದ ಅಂದಾಜುಗಳು ತಯಾರಾಗಿದೆ. ಯಾವಾಗ ಅದನ್ನು ಯಾಕಂದ್ರೆ 2000ನೇ ಇಸ್ವಿಯೊಳಗೆ ಆದಂತ ಆರ್ಸಿಗಳಲ್ಲಿ, ಹೊಸದಾಗಿ ಮಾಡುವಂತಹ ಆರ್ಸಿಗಳಲ್ಲಿ ಇವತ್ತು ಕ್ರಮ ಕೈಗೊಳ್ಳಬೇಕಾಗಿದೆ. ದಯಮಾಡಿ ನಾನು ವಿನಂತಿ ಮಾಡ್ಕೋತೀನಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಈ ಬೇಗನೆ ಈ ಮುಂದಿನ ಬಜೆಟ್ನಲ್ಲಿ ಹಣವನ್ನು ತೆಗೆದಿರಿಸಿ ನೀವು ಈ ಕೆಲಸಗಳನ್ನ ಪ್ರಾರಂಭ ಮಾಡಿರೋಣ ಅಂತ ನೇರವಾದ ಪ್ರಶ್ನೆಯನ್ನು ಕೇಳ್ತೀನಿ ತಮಗೆ. ಅಧ್ಯಕ್ಷ, ಏನು ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯವ್ರದ್ದು ರಿಹಾಬಿಲಿಟೇಷನ್ ಇದೆಯಲ್ಲ, ಇದು ನೆವರ್ ಎಂಡಿಂಗ್ ಪ್ರೋಸೆಸ್. ಹಿಂದೆ ತಾವು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ 2013ರಲ್ಲೇ 191 ಕೋಟಿ ರೂಪಾಯಿಗೆ ಮುಕ್ತಾಯ ಮಾಡ್ತೀವಿ ಅಂತ ಹೇಳಿ ನಾವು ಮಾತು ಕೊಟ್ಟಿದ್ದು. ಅದಾದ ಮೇಲೆ ತಿರ್ಗಾ ಕೋಲಾರ ಇದಕ್ಕೆಲ್ಲ 50 ಕೋಟಿ ಕೊಟ್ಟು, ತಿರ್ಗಾ ಮುದ್ದೇಬಿಹಾಳಿಗೆ 25 ಕೋಟಿ ಕೊಟ್ಟು, ಬಿಳಿಗಿ ಮತಕ್ಷೇತ್ರಕ್ಕೆ 40 ಕೋಟಿ ಕೊಟ್ಟು, ಹಿಂಗೆ 306 ಕೋಟಿ ರೂಪಾಯಿ ಈಗಾಗಲೇ ಆಯ್ತು. ಈಗ ತಿರ್ಗಾ ಹೊಸದಾಗಿ ಎಲ್ಲ ಸೇರಿ 2600 ಕೋಟಿ ತೆಗೆದುಕೊಂಡು ಬಂದಿದ್ದೀರಿ. ಲೆಟ್ ಅಸ್ ಸಿ ದಿ ಫೈನಾನ್ಷಿಯಲ್. ಫಸ್ಟ್ ಕೆಲವೆಲ್ಲ ನೀರನ್ನ ತೆಗೆದುಕೊಂಡು ಹೋಗಬೇಕು, ರಿಹಾಬಿಲಿಟೇಷನ್ ಕೆಲವು ಜಮೀನವರಿಗೆ ದುಡ್ಡು ಕೊಡಬೇಕು, ಕೆಲಸ ಆಗಬೇಕು. ಅದಾದ ಮೇಲೆ ಪರಿಸ್ಥಿತಿ ನೋಡಿ, ಫೈನಾನ್ಷಿಯಲ್ ಕಂಡೀಷನ್ ನೋಡ್ಬಿಟ್ಟು ಕಾಲುವೆಗಳನ್ನ ರೆಡಿ ಮಾಡಿ ಅದೇನ್ ನಾವೇನು ನಮ್ಮ ಸ್ಕೀಮ್ನ ನಾವು ಕಾನೂನು ತರಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಣ. ದೆನ್ ಆನ್ ಪ್ರಯಾರಿಟಿ ವಿಲ್ ಲುಕ್ ಅಟ್ ಯುವರ್ ಕೇಸ್. ಅಟ್ಲೀಸ್ಟ್ ಇಯರ್ ಬೈ ಇಯರ್ ಒಂದು 2-3 ವರ್ಷದಲ್ಲಿ ಮುಗಿಸಲಿಕ್ಕೆ ತಾವು ಕ್ರಮ ಕೈಗೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಈಗ ಪ್ರಶ್ನೋತ್ತರ ಮುಗಿದಿದೆ. ಲಿಖಿತ ಮೂಲಕ ಉತ್ತರಿಸಿದ ಪ್ರಶ್ನೆಯನ್ನು ಮಂಡಿಸುವುದು. ಮಾನ್ಯ ಅಧ್ಯಕ್ಷರೇ, ದಿನಾಂಕ 13/2/24 1ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರ